ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಗುಂಡಾಗಿರಿ ನೀಟ್ ಹಗರಣ ಖಂಡಿಸಿ ಸಿಐಟಿಯು ವತಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಗೃಹ ಮಂತ್ರಿ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸಿ ಚಳ್ಳಕೆರೆ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ಸಿಐಟಿಯು ಸಂಘಟನೆ ವತಿಯಿಂದ ಪ್ರಮುಖ ಬೇಡಿಕೆಗಳಾದ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ರು ಪರಿಹಾರ ನೀಡಬೇಕು, ಕೇಂದ್ರ ಸರ್ಕಾರ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ತನ್ನ ವೈಜ್ಞಾನಿಕ ಮತ್ತು ಕೇಂದ್ರೀಕರಣ ಮತ್ತು ಖಾಸಗೀಕರಣ ಮಾಡುವುದನ್ನು ನಿಲ್ಲಿಸಬೇಕು, NTA ರದ್ದುಗೊಳಿಸಬೇಕು ಹಾಗೂ ನೀಟ್ ಬ್ಯಾನ್ ಮಾಡಬೇಕು, ಕೇಂದ್ರ ಸರ್ವಾಧಿಕಾರಿ ಧೋರಣೆ ನಿಲ್ಲಬೇಕು, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು, ವಿದ್ಯಾರ್ಥಿ ಹತ್ತಿರ ಕ್ಷಮೆ ಕೇಳಬೇಕು, ಸಂವಿಧಾನದ ಹಕ್ಕುಗಳಿಗೆ ವಿರೋಧ ವ್ಯಕ್ತಪಡಿಸುತ್ತಿರುವ ಕೇಂದ್ರ ಸರ್ಕಾರವನ್ನು ವಜಾಗೊಳಿಸಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ತನ್ನಿ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಅಕ್ರಮ ನಡೆಸಿದವರ ಜೀವಾವಧಿ ಶಿಕ್ಷೆ ವಿಸ್ತರಿಸಬೇಕು ಎಂದು ಪ್ರತಿಭಟನೆಕಾರರು ಚಳ್ಳಕೆರೆ ತಹಶೀಲ್ದಾರ್ ಕಚೇರಿ ಮನವಿ ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ಅಧ್ಯಕ್ಷರಾದ ಟಿ ನಿಂಗಣ್ಣ, ಖಜಾಂಚಿ ನಾಗರಾಜ್, ಜಿಲ್ಲಾಧ್ಯಕ್ಷರಾದ ಅನಂತರಾಜ್, ಪ್ರಧಾನ ಕಾರ್ಯದರ್ಶಿ ಸಿಐಟಿಯು ಟಿ ತಿಪ್ಪೇಸ್ವಾಮಿ, ರಾಜಣ್ಣ, ಕೆ ನಾಗರಾಜ್, ಓಬಯ್ಯ, ಚನ್ನಕೇಶವ, ವೆಂಕಟೇಶ್, ಪ್ರಭು ಇತರರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸಾಬೀತುಗೊಳಗಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನೀಟ್ ಎನ್ನುವಂತಹ ಏನು ನ್ಯಾಷನಲ್ ಎಲಿಜಿಬಿಲಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ವೈದ್ಯರಾಗಲಿಕ್ಕೆ ನಾವು ಅಥವಾ ಡಾಕ್ಟರ್ಗಳನ್ನ ಮುಂದೆ ಓದಿಸ್ಲಿಕ್ಕೆ ಇದು ಆಗ್ಬೇಕು ಅಂತ ನಿಟ್ಟಿನಲ್ಲಿ ಮಕ್ಕಳನ್ನ ಡಾಕ್ಟರ್ಗಳನ್ನಾಗಿ ಮಾಡಿಸ್ಬೇಕು ಅನ್ನುವಂಥ ಮಹತ್ತರವಾದಂತಹ ಆಸೆಯನ್ನು ಇಟ್ಕೊಂಡು ಮಾಡ್ತಾರೆ. ಆದರೆ ಇದು ಒಂದು ಬಾರಿ ಅಲ್ಲ, 2-3 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದು ಒಂದು ರೀತಿಯ ಖಂಡನೀಯ. ಇದು ಒಂದು ಬಾರಿ ಆಗಿದ್ದಲ್ಲಿ ಎಚ್ಚೆತ್ತುಕೊಂಡು ಇದಕ್ಕೆ ಸೂಕ್ತವಾದಂತಹ ಕ್ರಮವನ್ನು ಜರುಗಿಸುವಂತಹ ಹಾಗೂ ಕಟ್ಟುನಿಟ್ಟಿನ ಇದಕ್ಕೆ ಸೂಕ್ತವಾದಂತಹ ಕಾಯ್ದೆಯನ್ನು ತರುವಂತಹ ಆಗಬೇಕಾಗಿತ್ತು. ಹಾಗೂ ಈ ತರಹ ಘಟನೆಗಳು ನಡೆದಾಗ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಆ ಕೂಡಲೇ ಕೊಡಬೇಕಾಗಿತ್ತು. ಆದರೆ ಅದಾಗದೆ ಪ್ರಜ್ಞಾವಂತರು, ವಿಚಾರವಂತರು, ವಿದ್ಯಾರ್ಥಿಗಳು, ಬಹುತೇಕ ಸಾಮಾಜಿಕ ಕಳಕಳಿ ಇರುವಂತವರು, ದೇಶ ಪ್ರೇಮಿಗಳು ಇವತ್ತು ಬೀದಿಗೆ ಇಳಿದು, ಅದರಲ್ಲಿರೋ ಕಾರ್ಮಿಕರು, ರೈತ ಬಾಂಧವರು ಸಹ ಬೀದಿಗಿಳಿದು ಹೋರಾಟವನ್ನು ಮಾಡುವಂತ ಪರಿಸ್ಥಿತಿಯನ್ನು ತೆಗೆದುಕೊಂಡು ಬರ್ತಾ ಇರ್ತಕ್ಕಂಥ ಇಂತಹ ವ್ಯವಸ್ಥೆಗೆ ಖಂಡನೀಯ ಹಾಗೂ ಧಿಕ್ಕಾರ. ಆ ಕೂಡಲೇ ನಮ್ಮ ಈಗ ಚಳ್ಳಕೆರೆ ತಾಲೂಕಿನ CPI ಇವರ ವತಿಯಿಂದ ಇವತ್ತು ಇವರೆಲ್ಲರೂ ಬಹುತೇಕ ದಿನನಿತ್ಯ ಕೂಲಿ ಮಾಡಿ ಕೆಲಸವನ್ನ ಮಾಡಿದ್ರೆ ಮತ್ತೆ ಜೀವನೋಪಾಯಕ ಆಗುವಂಥದ್ದು ಹಂತದಲ್ಲಿ ಶ್ರಮಿಕರು ಇವರು ಇಲ್ಲದೆ ಯಾವುದೇ ಮಾರ್ಕೆಟ್ ಅಥವಾ ಯಾವುದೇ ಕೆಲಸ ಕಾರ್ಯಗಳು ನಡೆಯುವುದಿಲ್ಲ. ಮತ್ತೆ ಇವರ ಮಕ್ಕಳು, ನಮ್ಮ ಮಕ್ಕಳು ವಿದ್ಯಾಭ್ಯಾಸವನ್ನ ಪಡ್ಕೊಳ್ಳಕ್ಕೆ ಏನು ಅವರ ಅಪ್ಪಣೆ ಕೇಳ್ಬೇಕಾ? ಇದು ಸಂವಿಧಾನ ದತ್ತದಲ್ಲಿ ಅಡಿಯಲ್ಲಿರ್ತಕ್ಕಂಥ ನಮ್ಮ ಹಕ್ಕನ್ನ ಯಾಕೆ ಇವ್ರು ಕೊಡ್ತಾ ಇಲ್ಲ? ಅಂದ್ರೆ ಇವರಿಗೆ ಇಚ್ಛಾಶಕ್ತಿ ಇಲ್ಲ, ಕೇವಲ ಅಧಿಕಾರವನ್ನ ಪಡ್ಕೊಂಡು ನಮ್ಮನ್ನೆಲ್ಲ ಒಂದು ದುರಾಡಳಿತದಲ್ಲಿ ತಳ್ಳುತ್ತಿರತಕ್ಕಂಥ ಸರ್ಕಾರಗಳಿಗೆ ಧಿಕ್ಕಾರ, ಇಂತಹ ಸರ್ಕಾರಗಳಿಗೆ ಧಿಕ್ಕಾರ. ಈ ಕೂಡಲೇ ಏನ್ ನಮ್ಮ CPIM ವತಿಯಿಂದ ಮುಖಂಡರುಗಳು ಮತ್ತು ತಾಲೂಕಾಧ್ಯಕ್ಷರುಗಳು, ಜಿಲ್ಲಾಧ್ಯಕ್ಷರುಗಳು, ಜಿಲ್ಲಾ ಮುಖಂಡರುಗಳು ಇವತ್ತು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋದು ರಿಯಲಿ ನಾನು ಅದಕ್ಕೆ ಪ್ರೋತ್ಸಾಹಿಸ್ತೇನೆ. ಯಾಕೆಂದ್ರೆ ಇದು ಕೊನೆ ಆಗ್ಬೇಕು, ಮುಂದುವರಿಬಾರ್ದು. ಈ ಕೂಡಲೇ ಇದಕ್ಕೆ ಯಾರೆಲ್ಲ ಏನು ಆ ಹಂತದಲ್ಲಿ ಅದೇ ಪೇಪರ್ ಲೀಕ್ ಹಂತದಲ್ಲಿ ಅವರು ಸಿಕ್ಕೊಂಡಿದ್ದಾರೆ, ಅಧಿಕಾರಿಗಳಾಗ್ಲಿ ಮತ್ತು ಸರ್ಕಾರಗಳಾಗ್ಲಿ, ಸರ್ಕಾರವೂ ಸಹ ಇದನ್ನ ಜವಾಬ್ದಾರಿಯನ್ನು ಹೊತ್ತು ಇವ್ರು ಹೇಳಿದ ಹಾಗೆ ಈ ಕೂಡಲೇ ನಿಮ್ಮ ಆಳ್ವಿಕೆಯನ್ನು ನಿಲ್ಲಿಸಿ ರಾಷ್ಟ್ರಪತಿ ಅವರಿಗೆ ಆಳ್ವಿಕೆಯನ್ನು ಕೊಡ್ಲಿಕ್ಕೆ ಇವರು ಹೇಳ್ತಾ ಇರುವಂತದ್ದು ನಿಜಕ್ಕೂ ಶ್ಲಾಘನೀಯ. ಯಾಕೆಂದ್ರೆ ಇವತ್ತು ಯಾರು ಸಹ ಈ ಒಂದು ಸರ್ಕಾರದಿಂದ ಒಂದು ಉತ್ತಮವಾದ ಜೀವನ ನಡೆಸಲಿಕ್ಕೆ ಆಗ್ತಾ ಇಲ್ಲ, ಶಿಕ್ಷಣವನ್ನು ಸಹ ಪಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಹಾಗಾಗಿ ಇವರ ಒಂದು ಬೆಂಬಲ, ಇವರು ಹೋರಾಟಕ್ಕೆ ನಾವು ಸಹ ಬೆಂಬಲವನ್ನು ಸೂಚಿಸ್ತಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಾವು ರಾಜ್ಯ ಸರ್ಕಾರ ಸಲ್ಲಿಸ್ತೀವಿ, ಅವರು ಕೇಂದ್ರ ಸರ್ಕಾರ ಆಗ್ಬೋದು. ನಾವು ಡೈರೆಕ್ಟ್ ನಾವು ಡಿಸ್ಟ್ರಿಕ್ಟ್ ಫೆಸಿಲಿಟೀಸ್ ಚೀಫ್ ಸೆಕ್ರೆಟರಿ